ನಮ್ಮ ಜೊತೆ ಮಾತಾಡ್ಲಿಕ್ಕೆ ವಿಪಕ್ಷ ನಾಯಕರಂತ ಆರ್ ಅಶೋಕ್ ಅವರು ಇದ್ದಾರೆ. ಸರ್, ವಿಧಾನಸೌಧದ ಡಿಸಿಪಿ ಅವರು ಈಗಾಗಲೇ ನಿನ್ನೆ ಒಂದು ಪತ್ರವನ್ನು ಕೂಡ ಬರೀತಾರೆ. ನಮ್ಮ ಹತ್ರ ಅಷ್ಟೊಂದು ಭದ್ರತೆ ಕೊಡಕ್ಕೆ ಆಗಲಿಲ್ಲ ಅನ್ನೋದು ಕೂಡ ನೇರವಾಗಿ ಪತ್ರ ಬರೀತಾರೆ. ಆ ಪತ್ರದ ನೋಡಿಯೂ ಕೂಡ ಇವರು ಹೇಗೆ ಕಾರ್ಯಕ್ರಮ ಮಾಡ್ತಾರೆ, ಆ ಕಾರ್ಯಕ್ರಮದ ಅವಘಡವನ್ನ ಯಾಕೆ ಒಪ್ಕೊಳ್ತಾ ಇಲ್ಲ ಸರ್ಕಾರ? ಸರ್ ನೋಡಿ, ಇಲ್ಲೇ ಇದೆ ಪತ್ರ, ಲೈನ್ ಬರ್ದಿದ್ದಾರೆ ನೋಡಿ. ಇಲ್ಲ ಅಂತ ಪತ್ರದಲ್ಲೇ ಇದೆ. ಈ ಪತ್ರ ಬರೆದ ಮೇಲೂ ಕೂಡ ಇವ್ರಿಗೆ ಜ್ಞಾನ ಇಲ್ಲ. ಜನಗಳ ಜೊತೆ, ಜನರ ಪ್ರಾಣ ಜೊತೆ ಚೆಲ್ಲಾಟ ಆಡ್ತಾರೆ ಅಂತ ಅಂದ್ರೆ ಇದನ್ನ ಮಾನ ಮರ್ಯಾದೆ ಇರೋ ಸರ್ಕಾರ ಅಂತ ಯಾರು ಅನ್ನಲ್ಲ. ಇಷ್ಟೆಲ್ಲ ಅವನ ಅನಾಹುತಕ್ಕೆ ಕಾರಣ ಇವತ್ತು ಇವರ ಬೇಜವಾಬ್ದಾರಿ ತರನೇ ಕಾರಣ. ಪರಿಪರಿಯಾಗಿ ಬೇಡ್ಕೊಂಡಿದ್ದಾರೆ ಅಧಿಕಾರಿಗಳು. ನನ್ಗೆ ಹೇಳಿದ್ರು ಪೊಲೀಸರು, ಕೆಲವರು ಇನ್ಸ್ಪೆಕ್ಟರ್ ಇಂದ ಹಿಡಿದು IPS ಅಧಿಕಾರಿವರೆಗೂ ನಾನು ಮಾತಾಡಿದ್ದೀನಿ. ನನ್ನ ಫೋನ್ ಬೇಕಾದ್ರೆ ಅವ್ರು ತಗೊಂಡ್ಲಿ, ನಾನು ಮಾತಾಡಿದ್ದೀನಿ. ಎಲ್ಲರದು ಒಂದೇ ಸರ್, ಈ ಕಾರ್ಯಕ್ರಮನ 2 ಕಡೆ ಮಾಡೋ ಅವಶ್ಯಕತೆನೇ ಇರಲಿಲ್ಲ. ಕಾರ್ಯಕ್ರಮ 3 ಕಡೆ ಅನೌನ್ಸ್ ಮಾಡಿದ್ರು. ಮೆರವಣಿಗೆ, ಅದು ಇದು ಎಲ್ಲ ಸೇರಿ ಅನೌನ್ಸ್ ಮಾಡಿದ್ರು. ಎಲ್ಲ ಕಡೆನೂ ಮೆರವಣಿಗೆ ಮಾಡಿ ಮುಗಿಸಿ ಹೊರಟೋಗ್ತಾ ಇದ್ರು. ಮೆರವಣಿಗೆ ಮಾಡಿ ಮುಗಿಸಿ ಹೋಗಿದ್ರೆ ಏನು ಅನಾಹುತನೇ ಆಗ್ತಾ ಇರಲಿಲ್ಲ. 3 ಕಿಲೋಮೀಟರ್ ಅಲ್ಲಿ ಜನ ಸೇರ್ಕೊಂಡವರು 100-200 ಜೈಕಾರ ಕೂಗೋರು, ಹೊರಟೋಗೋರು. ಹೇಗೆ ಹಿಂದಿನ ದಿನ ರಸ್ತೆಗಳಲ್ಲಿ ಮಾಡಿದ್ರು ಅದೇ ರೀತಿ ಮುಗಿದೋಗಿರೋದು. ಇವ್ರಿಗೆ ಅದಲ್ಲ, ರೋಡಲ್ಲಿ ಮಾಡಿಬಿಟ್ರೆ ನಮಗ್ ಕ್ರೆಡಿಟ್ ಬರಲ್ಲ. ನಾನು ಕಪ್ಪಿಗೆ ಮುತ್ತಿಡಬೇಕು, ಅಲ್ಲಿ ಮುತ್ತಿಡಕ್ಕಾಗಲ್ಲ. ಜನಕ್ಕೆ ಕೊಹ್ಲಿ ಬೇಕು, ಕ್ರಿಕೆಟ್ ಪ್ಲೇಯರ್ಸ್ ಬೇಕು. ಇವರು ಪ್ಲೇಯರ್ಸ್ ಅಲ್ಲ. ಇವ್ರನ್ನ ಯಾರು ಬೇಕಾಗೇ ಇಲ್ಲ. ಆದ್ರೆ ಇವ್ರಿಗೆ ನಮಗ್ ಕ್ರೆಡಿಟ್ ಬರಬೇಕು, ಪ್ಲೇಯರ್ಸ್ ಕ್ರೆಡಿಟ್ ಬೇಡ, ನಮ್ಗೆ ಬರಬೇಕು ಅಂತ ಹೊರಟ್ರಲ್ಲ, ಈ ಅನಾಹುತ ಕಾರಣ. ಸರ್, CM ಮತ್ತು DCM ಒಂದು ಮಾತಾಡ್ತಾರೆ, ವಿಧಾನಸೌಧದಲ್ಲಿ ಏನೂ ಅನಾಹುತ ಆಗಿಲ್ಲ, ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಆಗಿದ್ದು ಅಂತಾರೆ. ಬಟ್ ಈ ಪತ್ರ ನೋಡಿದಾಗ ಅಕಸ್ಮಾತ್ ಆಗಿದ್ರೆ ಏನಾಗ್ತಿತ್ತು ಅಂತ ಈ ಪತ್ರದಲ್ಲಿ ಕ್ಲಿಯರ್ ಆಗಿ ಹೇಳಿದಾರಲ್ಲ, ಇಲ್ಲಿ ಮಾಡಕ್ ಆಗಲ್ಲ ಅಂತೇಳಿ. ಇಲ್ಲಿ ನೀವು ಅರ್ಥ ಮಾಡ್ಕೊಳ್ಳಿ, ವಿಧಾನಸೌಧಕ್ಕೂ ಬಾ ಅಂತ ಹೇಳಿದವರು ಸರ್ಕಾರನೇ, ಮಾಧ್ಯಮದಲ್ಲಿ ಹೇಳಿದ್ದಾರೆ. KCAಗೆ ಬನ್ರಿ ಅಂತ ಹೇಳಿದ್ರು ಸರ್ಕಾರನೇ. 2 ಎಲೆಕ್ಟ್ರಾನಿಕ್ ಮೀಡಿಯಾದಲ್ಲಿ ಬಂದ್ಬಿಟ್ಟಿದೆ, ತಪ್ಪಿಸ್ಕೊಳಕ್ ಆಗದೇ ಇಲ್ಲ. ಅವರು 2 ಅವ್ರದೇ ಪ್ರೋಗ್ರಾಮ್. ಈಗ ಹಂಗೆ ಅಲ್ಲ ಅಂತಾರೆ, ನಮ್ದಲ್ಲ ಅಂತಾರೆ. KCA ನಮ್ದಲ್ಲ ಅಂತ ಅಲ್ಲ ಅಂದ್ರೆ ನೀನ್ ಯಾಕೆ ಇನ್ವಿಟೇಷನ್ ಕೊಟ್ಟೆ? ಅದಕ್ಕೆ ಸ್ವತಃ ಡೆಪ್ಟಿ CM ಹೇಳಿದಾರಲ್ಲ, ಇದನ್ನ ಮುಗಿಸ್ಕೊಂಡು ಎಲ್ಲ KCA ಸ್ಟೇಡಿಯಂ ಬನ್ನಿ ಅಂತ ಹೇಳಿ. ನಿಮ್ದಲ್ಲ ಅಂದ್ಮೇಲೆ ಅದಕ್ಕೆ ಯಾಕೆ ಬಂದ್ರಿ? ಅದಕ್ಕೆ ಯಾಕೆ ಕರೆದ್ರಿ ನೀವು? ಇದು ಮುಗಿಸ್ಕೊಂಡು ಅಲ್ಲಿ ಬನ್ನಿ ಅಂತ ಯಾಕೆ ಕರೆದ್ರಿ? ಈಗ ನಂದಲ್ಲ KCA ಸ್ಟೇಡಿಯಂ ಮೇಲೆ ಆಗ್ತಾ ಇದ್ದೀರಲ್ಲ, ಅವ್ರ ಅಫಿಡವಿಟ್ ಹಾಕ್ಬಿಟ್ಟವ್ರೆ, ನಮ್ದೇನು ಸಂಬಂಧ ಇಲ್ಲ, ಗ್ರೌಂಡ್ ಕೇಳಿದ್ರು ಕೊಟ್ಟಿದ್ದೀರಿ ಅಷ್ಟೇ, ವ್ಯವಸ್ಥೆ ಭದ್ರತೆ ಎಲ್ಲ ಮಾಡ್ಕೊಡೋದು ನಿಮ್ ಸಮಾಚಾರ. ಯಾರು ಒತ್ತಡ ಹಾಕಿ ಮಾಡಿಸ್ತರು ಈ ಕಾರ್ಯಕ್ರಮ ಅವ್ರಿಗೆ ಸಂಬಂಧಪಟ್ಟಿದ್ದು ಅಂತ ಅವ್ರು ಓಪನ್ ಆಗಿ ಹೇಳಿದಾರಲ್ಲ. ಈಗ ಅದರಿಂದ ಇಲ್ಲಿ ಸರ್ಕಾರ ಇವತ್ತು ತಪ್ಪು ಮಾಡಿಬಿಟ್ಟಿದೆ. ತಪ್ಪು, ಅವ್ರಿಗೆ ಮಾನ ಮರ್ಯಾದೆ ಇದ್ದಿದೆ, ತಪ್ಪು ಒಪ್ಕೊಂಡು ಗೌರವಿತವಾಗಿ ರಾಜೀನಾಮೆ, ಮಾನ ಮರ್ಯಾದೆ ಕಾಂಗ್ರೆಸ್. ಸರ್, ಈ ಪತ್ರ ಬರ್ದಕ್ಕೂ ಆ ಮರದ ವಿಧಾನಸೌಧ ಮುಂಭಾಗದಲ್ಲಿ ಒಂದು ಮರ ಹತ್ತಿದ್ರು, ನೋಡಿದ್ರ? ಆ ಭದ್ರತೆ ಏನಾದ್ರು ಕೂಡ ವೈಫಲ್ಯ, ಅವ್ರು ಬಿದ್ದು ಅಥವಾ ಅವ್ರಿಗೇನಾದ್ರು ಕೂಡ ಅನಾಹುತ ಆಗಿದ್ರೆ CM ಕಣ್ಮುಂದೆನೆ ಕೂಡ ಅವರು ಮರ ಹತ್ತಿರೋದನ್ನ ನೋಡಿರ್ಬೋದು ಸರ್. ಅದೇ ಹೇಳಿದ್ರಲ್ಲ, CM ಏನ್ ಹೇಳಿದ್ರು? ವಿಧಾನಸೌಧದ ಮುಂದೆ ಏನು ಆಗಿಲ್ಲ ಅಂದ್ರು. ಅವ್ರ ಕಣ್ಣು ಮುಂದೆನೆ ಮರ ಹತ್ತಿದ್ರು, ಅವ್ರ ಕಣ್ಣು ಮುಂದೆನೆ ಹೈಕೋರ್ಟ್ ಮೇಲೆ ಹತ್ಬಿಟ್ಟಿದ್ರು, ಅವ್ರ ಕಣ್ಣು ಮುಂದೆನೆ ಎಲೆಕ್ಟ್ರಿಕ್ ಪೋಲ್ ಲೈಟ್ ಪೋಲ್ ಮೇಲೆ ಹತ್ತಿ ಅಲ್ಲಿ ಸೆಲ್ಫಿ ತಗೊಂತ ಇದ್ದ ಅವ್ರ ಕಣ್ಣು ಮುಂದೆನೆ. ಇದು ಕಾನೂನಾ? ಏನ್ ಮಾಡ್ತಾ ಇದ್ರಿ ನೀವು? ನೀವೇ ನಿಯೋಜಿಸಿದಂತ ಪೊಲೀಸರು ಏನ್ ಮಾಡ್ತಾ ಇದ್ರು? ಇದೆಲ್ಲ ನಿಮ್ ಫೇಲೂರು. ಈಗ ಮಾಧ್ಯಮದಲ್ಲಿ ಬರ್ತಾ ಇರುವಂತ ವರದಿಗಳು, ವಿಡಿಯೋಗಳು ಎಲ್ಲ ನೋಡ್ತಾ ಇದ್ರೆ ನಿಮ್ ಸರ್ಕಾರ ಬೆತ್ತಲೆ, ಇದರಲ್ಲಿ ಕಳ್ಳರು ನೀವೇ ಅನ್ನೋದು ಸ್ಪಷ್ಟವಾಗಿ ಅರ್ಥ ಆಗ್ತಾ ಇದೆ. ಸರ್ಕಾರಕ್ಕೆ ಏನ್ ಹೇಳ್ತೀರಾ ಕೊನೆಯದಾಗಿ? ನಿಮ್ ಗೌರವ ಇದ್ರೆ, ಮಾನ ಮರ್ಯಾದೆ ಇದ್ರೆ ಎಂಟೈರ್ ಸರ್ಕಾರ ತೊಲಗಬೇಕು. ಅಟ್ಲೀಸ್ಟ್ ಇಲ್ಲ ನಮ್ಮ ಕೈಲಿ ಸರ್ಕಾರ ಹೋಗಕ್ ಆಗಲ್ಲ ಅಂದ್ರೆ ಮುಖ್ಯಮಂತ್ರಿ, ಉಪಮುಖ್ಯಮಂತ್ರಿ ರಾಜೀನಾಮೆ ಕೊಡಬೇಕು. ಇವಿಷ್ಟು ವಿಪಕ್ಷ ನಾಯಕರಾದಂತಹ ಆರ್ ಅಶೋಕ್ ಅವರ ಮಾತಾಗಿತ್ತು. ಕ್ಯಾಮರಾಮನ್ ಪವನ್ ಜೊತೆ ಗಣಪತಿ, ನ್ಯೂಸ್ ಫಸ್ಟ್, ಬೆಂಗಳೂರು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.